ಸರ್ಕಾರಿ ಶಾಲೆಗೆ ಲಾರಿ ಡ್ರೈವರ್ಗಳ ಮಕ್ಕಳು ಲಾರಿ ಕ್ಲೀನರ್ಗಳ ಮಕ್ಕಳು ಹಂಗೆ ಇತ್ತು ಸಾಯ್ಬೇಕಾ? ಲಾರಿ ಡ್ರೈವರ್ಗಳಾಗೆ ಸಾಯ್ಬೇಕಾ? ಲಾರಿ ಕ್ಲೀನರ್ಗಳಾಗೆ ಸಾಯ್ಬೇಕಾ? ನಮ್ ತಾಲೂಕಿನ ದೊಡ್ಡ ದೊಡ್ಡ ಆಫೀಸರ್ಗಳಾಗೋದು ಬೇಡ. ಮತ್ತೆ ಇನ್ನು 10 ವರ್ಷ ಆದ್ರೆ ಎಲ್ಲ ಮೈನ್ಸ್ಗಳು ಮುಚ್ಚುತ್ತಾರ. ಯಾವ ಕ್ಷಣದಲ್ಲಾದ್ರೂ ನಾನು ಯಾವ ಶಾಲೆಗಾದ್ರೂ ಭೇಟಿ ಮಾಡಬಹುದು. ನಾನು ನೇರವಾಗಿ ಮೇಲಧಿಕಾರಿಗಳು ಕರಿತೀನಿ. ಸಂಡೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಅಂಕಮನಾಳ್, ಹಿರಾಳು, ಬಂಡ್ರಿ, ಕಾಳಿಂಗೇರಿ, ಉಪ್ಪಾರಹಳ್ಳಿ, ತಿಪ್ಪನಮರಡಿ, ಡಿ ಮಲ್ಲಾಪುರ, ಸೋವೇನಹಳ್ಳಿ, ಅಗ್ರಹಾರ, ವಡೇರಹಳ್ಳಿ, ಚೋರನೂರು, ಗೆಣತಿಕಟ್ಟೆ, ಮರ್ಲಾಳಹಳ್ಳಿ, ಲಕ್ಕಲಹಳ್ಳಿ, ನಲ್ಲಬಂಡೆ, ನೊರವನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ ಹಲವು ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಗಳ ನಿರ್ಮಾಣ ಸೇರಿ ಒಟ್ಟಾರೆಯಾಗಿ ಸುಮಾರು 11.12 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಡೂರು ಶಾಸಕಿ ಅನ್ನಪೂರ್ಣ ಇತುಕಾರಂ ಚಾಲನೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಗಳು, ಬಸ್ ನಿಲ್ದಾಣ, ಹೈಮಾಸ್ಕ್ ಲೈಟ್, ಸಿಸಿ ರಸ್ತೆ ಮತ್ತು ಒಳಚರಂಡಿ ಹಾಗೂ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ನಂತರ ಹಿರಾಳು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬೋಧನಾ ವಿಷಯದ ಬಗ್ಗೆ ಮಾತನಾಡಿ, ಶಿಕ್ಷಕರಾದ ನೀವು ನಿರ್ಲಕ್ಷ್ಯ ತೋರದೆ ಮಕ್ಕಳ ಶೈಕ್ಷಣಿಕ ಅಭ್ಯಾಸದಲ್ಲಿ ಖಾಸಗಿ ಶಾಲೆಗಳಿಗೆ ಶೆಡ್ಡು ಹೊಡೆಯುವಂತೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ತಯಾರು ಮಾಡಬೇಕು ಎಂದು ತರಾಟೆಗೆ ತೆಗೆದುಕೊಂಡರು. ನಾನು ಯಾವುದೇ ಸಮಯದಲ್ಲೂ ಶಾಲೆಗೆ ಭೇಟಿ ನೀಡಬಹುದು. ನೀವು ಸಮಯ ವ್ಯರ್ಥ ಮಾಡದೆ ಕಠಿಣ ಶ್ರಮವಹಿಸಿ ಮಕ್ಕಳನ್ನು ಸರ್ಕಾರಿ ಶಾಲೆಗಳ ಕಡೆ ಕೈಬೀಸಿ ಕರೆಯುವಂತೆ ಗಮನ ಸೆಳೆಯಬೇಕು ಎಂದು ಶಿಕ್ಷಕರಿಗೆ ಸೂಚಿಸಿದರು. ಇಲ್ಲಿ ಹೆಚ್ಚಾಗಿ ಬಡ ಕುಟುಂಬಗಳು ಕಂಡುಬರುತ್ತಿದ್ದು, ಲಾರಿ ಚಾಲಕನ ಮಕ್ಕಳು ಚಾಲಕ, ಕ್ಲೀನರ್ ಆಗಬೇಕೆನ್ನುವ ಮಾತನ್ನು ತೆಗೆದುಹಾಕಿ ಇಲ್ಲಿಂದ ಶಿಕ್ಷಣ ಪಡೆದು ಉನ್ನತ ಹುದ್ದೆಯಲ್ಲಿ ಪಡೆಯುವಲ್ಲಿ ನಾವು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿ ಗ್ರಾಮಸ್ಥರ ಕುರಿತು ಮಾತನಾಡಿ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬೇಡಿಕೆ ಇಟ್ಟು ಸರ್ಕಾರಿ ಶಾಲೆಯ ಪ್ರಗತಿಗೆ ಕಾರಣರಾಗಬೇಕು ಎಂದರು. ನಂತರ ಕಾಳಿಂಗೇರಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಶಾಲಾ ವಾತಾವರಣವನ್ನು ಪರಿಶೀಲಿಸಿ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ಸರ್ಕಾರಿ ಶಾಲೆಗೆ ಜೈ ಎನ್ನುವ ಜೈಕಾರ ಹಾಕುವ ಮೂಲಕ ಶಾಲಾ ಮಕ್ಕಳನ್ನು ಹುರಿದುಂಬಿಸಿದರು. ಅಂಕಮನಾಳ್ ಗ್ರಾಮದಲ್ಲಿ ಕೆಲವು ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ ಗ್ರಂಥಾಲಯ ಹಾಗೂ ಭವನವನ್ನು ನಿರ್ಮಾಣ ಮಾಡಿಕೊಡಿ ಎಂದು ಬೇಡಿಕೆ ಇಟ್ಟರು. ಇದರ ಜೊತೆಗೆ ಗ್ರಾಮಸ್ಥರ ಹಲವು ಬೇಡಿಕೆಗಳನ್ನು ಆಲಿಸಿ ಇದಕ್ಕೆ ಪ್ರತಿಯಾಗಿ ಶಾಸಕಿ ಮಾತನಾಡಿ, ಈ ರೀತಿ ಶೈಕ್ಷಣಿಕ ಅಭಿವೃದ್ಧಿ ಸೌಕರ್ಯಗಳ ಬೇಡಿಕೆ ಇಟ್ಟಿದ್ದಕ್ಕೆ ನನಗೆ ಸಂತೋಷವಾಗಿದ್ದು, ನೀವು ಬರೀ ದೇವಸ್ಥಾನಗಳ ನಿರ್ಮಾಣದ ಬೇಡಿಕೆಗಳನ್ನು ಇಡುತ್ತೀರಿ. ಇದನ್ನು ಹೊರತುಪಡಿಸಿ ಗ್ರಾಮದ ಹಾಗೂ ಶಿಕ್ಷಣ ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ. ನಾನು ಕೂಡಲೇ ನಮ್ಮ ಸರ್ಕಾರದ ವತಿಯಿಂದ ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅನಿಲ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯಾರಕ್ಕಿ, ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖಾಧಿಕಾರಿ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರರು ರಾಜುಪಾಳ್ಯಗರ್, A to Z TV, ಸಂಡೂರು ತಾಲೂಕು. ಲಾರಿ ಡ್ರೈವರ್ಗಳ ಮಕ್ಕಳು ಲಾರಿ ಕ್ಲೀನರ್ಗಳ ಮಕ್ಕಳು ಹಂಗೆ ಇತ್ತು ಸಾಯ್ಬೇಕಾ? ಲಾರಿ ಡ್ರೈವರ್ಗಳಾಗೆ ಸಾಯ್ಬೇಕಾ? ಲಾರಿ ಕ್ಲೀನರ್ಗಳಾಗೆ ಸಾಯ್ಬೇಕಾ? ಮತ್ತೆ ನಮ್ ತಾಲೂಕಿನ ದೊಡ್ಡ ದೊಡ್ಡ ಆಫೀಸರ್ಗಳಾಗೋದು ಬೇಡ. ಮತ್ತೆ ಇನ್ನು 10 ವರ್ಷ ಆದ್ರೆ ಎಲ್ಲ ಮೈನ್ಸ್ಗಳು ಮುಚ್ಚುತ್ತಾರ. ಮಕ್ಕಳ ಪರಿಸ್ಥಿತಿ ಏನು? ಮತ್ತೆ ನಾನು ಅದನ್ನ ಗಂಭೀರವಾಗಿ ಯೋಚನೆ ಮಾಡ್ತೀನಿ. ಬರೀ ಇದ್ರದ್ದಲ್ಲ, ಚರಂಡಿ ಕ್ಲೀನ್ದಲ್ಲ. ಚರಂಡಿ ಕ್ಲೀನ್ ಇದು ಇನ್ನೊಂದಿನ ಮಾಡಿದ್ರೆ ಆಯ್ತು. ಮತ್ತೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು. ಕಡೆಪ್ಪ ನಿನ್ ಬಸ್ಗಳು ಆಮೇಲೆ ಮಾತಾಡಂತ. ನಾನು ಇಲ್ಲಿ ಸೀರಿಯಸ್ ಆಗಿ ಏನ್ ಮಾತಾಡಕತ್ತೀನಿ? ಇಲ್ಲ, ನಾನು ಯಾವ ಕ್ಷಣದಲ್ಲಾದ್ರೂ ನಾನು ಯಾವ ಶಾಲೆಗಾದ್ರೂ ಭೇಟಿ ಮಾಡಬಹುದು. ನಾನು ನೇರವಾಗಿ ಮೇಲಧಿಕಾರಿಗಳು ಕರಿತೀನಿ. ನೀವು ನೆಕ್ಸ್ಟ್ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕೆ ಶಿಕ್ಷಣ ಕೊಡ್ತೀನಿ. ಅದಕ್ಕೆ ಏನ್ ಬೇಕು ನಾನು ಕೇಳಿ ಸಪೋರ್ಟ್. ಸಾರ್ ಇದ್ದಾರೆ, ನಾನಿದ್ದೀನಿ, ಏನಪ್ಪ ನಮ್ಮ ಸರ್ಕಾರ ಐತಿ. ನೀವು ಯಾವುದೇ ಕಾರಣಕ್ಕೂ ಮೈ ಮರೆಯಂಗಿಲ್ಲ. ಬೇಜವಾಬ್ದಾರಿತನದ ವರ್ತನೆ ಮಾಡೋದು ನಾನು ಖಂಡಿತ ಸಹಿಸೋದಿಲ್ಲ. ಈಗ ಅವ್ರು ಕಳಿಸಿಲ್ಲ ಮಕ್ಕಳನ್ನ, ಇಲ್ಲ ಮಕ್ಕಳು ನೀವು ಚೆನ್ನಾಗಿ ನಾನು ಹೇಳೋದೇನು, ಅವ್ರ ಮಕ್ಕಳು ಕಳಿಸಿದ್ರೆ ಅವ್ರು ಯಾರು ನಮ್ಮ ಶಾಲೆ ಕಳ್ಸೋದು ಬೇಡ. ನಾವು ಗೌರ್ಮೆಂಟ್ ಶಾಲೆ, ನಾವು ಬಡವ ಶಾಲೆ ಅಲ್ಲ, ಅವ್ರು ಯಾರು ಕಳ್ಸೋದು ಬೇಡ. ಇರೋ ಮಕ್ಕಳು ನೀವು ಚೆನ್ನಾಗಿ ನೋಡಿ. ನಾನು ಇನ್ನೂ ಸ್ವಲ್ಪ ದಿನದಾಗ ಬರ್ತೀನಿ. ಪ್ರತಿಯೊಂದು ಮಕ್ಕಳು ಕೂಡ ಚೆನ್ನಾಗಿ ಓದ್ಬೇಕು, ಬರೆಯೋದು ಕಲಿಸ್ತೀನಿ. ಚಾಲೆಂಜ್ ಅದು. ಹೇಳಿದ್ರಲ್ಲ ಮೇಡಮ್, ಅದು 100% ಕರೆಕ್ಟ್. ಈಗಿರೋ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಬೇರೆಯವ್ರ ಮುಂದೆ ಆಟೋಮೆಟಿಕ್ ಯಾಡ್ ಆಗ್ತಾರೆ. ಏನಪ್ಪ 45 ಜನ ಮಕ್ಕಳು ಇಬ್ಬರು ನೀವು ಮ್ಯಾನೇಜ್ ಮಾಡಲಾರ ಮಾಡ್ತೀರಾ? ಚಾಲೆಂಜ್ ಇವಾಗ ಎಲ್ಲ ಅದು ಚಾಲೆಂಜ್. 45 ಜನ ಮಕ್ಕಳು ನೀವು ಚೆನ್ನಾಗಿ
ಚೆನ್ನಾಗಿ ಓದಿಸ್ಬೇಕು. ಅದು ಅವ್ರು ಒಳ್ಳೆ ಮಕ್ಕಳಿಗೆ ಇಲ್ಲಿ ಊರಾಗ ಪ್ರತಿದಿನ ನೋಡಿದ್ರೆ ಬೇರೆ ಮಕ್ಕಳು ಎಲ್ಲಿ ಹೋಗ್ಬೇಕವ ಅಂಬ ರೀತಿ ಇದ್ರೆ ತಾನೇ